ಸಾಯಂಕಾಲದ ಹೊತ್ತಿಗೆ ಒಂದು ಅನ್ನೋನ್ ನಂಬರಿಂದ ನಿರಂತರವಾಗಿ ಕಾಲ್ಗಳು ಬಂದಿತ್ತು. ಹಿಂದೂ ಹೆಣ್ಣು ಮಕ್ಕಳ ವಿಚಾರ ಯಾಕೆ ಅಂತ ಅರ್ಥ ಆಗಲಿಲ್ಲ. ಹಿಂದೂ ಹೆಣ್ಣು ಮಕ್ಕಳ ವಿಚಾರವನ್ನು ನಾನು ಯಾವಾಗ ಹಾಕ್ತೆ? ನೀನ್ ಎಲ್ಲಿದ್ಯೋ ಅಲ್ಲೇ ಹುಡ್ಕೊಂಬಂದ್ ಬಾರಿಸ್ತೀನಿ ನಾನು. ಸರಿ, ಫೋನ್ ಮಾಡ್ಬೇಕು ನಿನಗೆ, ಮಾಡ್ತಾನೆ ಇದೀನಿ ಅರ್ಧ ಗಂಟೆಯಿಂದ. ಫೋನ್ ಎತ್ತ ಫಸ್ಟ್ ನೀನು. ಇನ್ನೊಬ್ಬರ ಹತ್ರ ಬಂದು ಮಾತಾಡುವಂತಹ ಸಂದರ್ಭದಲ್ಲಿ ಸಭ್ಯತೆ ಅನ್ನೋದನ್ನ ಕಾಪಾಡಬೇಕು ಅನ್ನೋದು ಈ ಹೆಣ್ಣು ಮಗುನೋ ಗಂಡು ಮಗುನೋ ಗೊತ್ತಿಲ್ಲ. ಸೊ ಆ ಒಂದು ವಾಯ್ಸಲ್ಲಿ ಅದು ಕ್ಲಿಯರ್ ಆಗ್ತಾ ಇಲ್ಲ. ಹೋಗೋ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಅನ್ಎಜುಕೇಟೆಡ್ ವ್ಯಕ್ತಿಗಳು ಮಾತಾಡುವಂತಹ ಒಂದು ಶೈಲಿಯಲ್ಲಿ ವಾಯ್ಸ್ಗಳು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ತಮ್ಮನೇಲಿ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಯಾರ ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ ಏನು ಎತ್ತ ಅನ್ನೋದು. ಇವತ್ತು ಆದಿತ್ಯವಾರ ಆದರೂ ಕೂಡ ಸುಮ್ಮನೆ ಇರೋದಕ್ಕೆ ಇವರು ಬಿಡೋದಿಲ್ಲ ಅಂತ. ಸೊ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೇನೆ. ಕಿರಿಕೀರ್ತಿ ವಿಚಾರದಲ್ಲಿ ಮೊನ್ನೆ ದಿವಸ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ಕಿರಿಕೀರ್ತಿಯವರು ಒಂದು ರೀತಿಯಲ್ಲಿ ಸಮಜಾಯಿಷಿಯನ್ನು ಕೊಟ್ಟು ರಿಪ್ಲೈಯನ್ನು ಮಾಡಿದರು ಆ ಒಂದು ವಿಡಿಯೋಗೆ. ಸೊ ನಿನ್ನೆ ದಿವಸ ಒಂದು ವಿಚಾರದಲ್ಲಿ ವಿಡಿಯೋ ಮಾಡಿದ್ದೆ. ನಿನ್ನೆ ಸಾಯಂಕಾಲದ ಹೊತ್ತಿಗೆ ಒಂದು ಅನ್ನೋನ್ ನಂಬರಿಂದ ನಿರಂತರವಾಗಿ ಕಾಲ್ಗಳು ಬಂದಿತ್ತು. ನಾನು ಗಮನಿಸಿರಲಿಲ್ಲ. ಇನ್ನು ಸಾಯಂಕಾಲದ ಹೊತ್ತು ಒಬ್ವಿಯಸ್ಲಿ ನಾವು ಆಟ ಆಡುವಂತಹ ಟೈಮ್ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಮೊಬೈಲನ್ನು ನಾನು ಬಳಸೋದಿಲ್ಲ. ಇಲ್ಲ ಅಂತಿದ್ರು ಅನ್ನೋನ್ ನಂಬರನ್ನು ನಾನು ನೋಡೋದಕ್ಕೆ ಹೋಗೋದಿಲ್ಲ, ಅದರ ಗೋಜಿಗೆ ಹೋಗೋದಿಲ್ಲ. ಇನ್ನು ಪರಿಚಯಸ್ಥರೇ ಫೋನ್ ಮಾಡಿದರು ಅದನ್ನು ಪಿಕ್ ಮಾಡುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಓಕೆ, ಇನ್ನು ನಂತರ ವಾಟ್ಸಪ್ಪಲ್ಲಿ ಒಂದು ರಾತ್ರಿ 9 ಗಂಟೆ ಹೊತ್ತಿಗೆ ವಾಟ್ಸಪ್ಪನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ಇದೇ ನಂಬರನ್ನು ಗಮನಿಸಲಿಕ್ಕೆ ಸಾಧ್ಯವಾಗಿದ್ದು. ಹೇಗಪ್ಪ ಅಂದರೆ ನಿರಂತರವಾಗಿ ಕಾಲ್ ಬಂದಿತ್ತು, ನಾರ್ಮಲ್ ಕಾಲು. ಆಮೇಲೆ ವಾಟ್ಸಪ್ಪಲ್ಲೂ ಅದೇ ನಂಬರಿಂದ ಕಾಲ್ ಬಂದಿತ್ತು. ಆಮೇಲೆ ಅದರಿಂದ ಮೆಸೇಜ್ ಕೂಡ ಬಂದಿತ್ತು. ಅದು ಏನೋ ಬಾರೋ ಹೋಗೋ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಅನ್ಎಜುಕೇಟೆಡ್ ವ್ಯಕ್ತಿಗಳು ಮಾತಾಡುವಂತಹ ಒಂದು ಶೈಲಿಯಲ್ಲಿ ವಾಯ್ಸ್ಗಳು. ಆ ಒಂದು ವಾಯ್ಸ್ಗಳನ್ನು ನೀವು ಕೇಳಿರ್ತೀರ. ಕಿರಿಕೀರ್ತಿ ವಿಚಾರದಲ್ಲಿ ಏನು ಬೇಕಾದರೂ ಹಾಕೋ, ಹಿಂದೂ ಹೆಣ್ಣು ಮಕ್ಕಳ ವಿಚಾರ ಯಾಕೆ ಅಂತ ಅರ್ಥ ಆಗಲಿಲ್ಲ. ಹಿಂದೂ ಹೆಣ್ಣು ಮಕ್ಕಳ ವಿಚಾರವನ್ನು ನಾನು ಯಾವಾಗ ಹಾಕ್ತೆ? ಆಮೇಲೆ ನೋಡುವಾಗ ಒಂದು ಲಿಂಕು ಇದೆ, ಆಮೇಲೆ ಒಂದು ಫೋಟೋನು ಕಳಿಸಿದ್ದಾರೆ. ಆ ಫೋಟೋ ಯಾವುದು ಅಂತ ಹೇಳಿದರೆ ಕಿರಿಕೀರ್ತಿಗೆ ಸಂಬಂಧಪಟ್ಟಂತಹ ಪತ್ರಕರ್ತರು. ಓರ್ವ ಹೆಣ್ಣು ಮಗಳು ಯೂಟ್ಯೂಬರು, ಇನ್ನೊಂದು ಪತ್ರಕರ್ತೆ. ಅದರಲ್ಲಿ ಹಿಂದೂ ಅಂತ ಹೇಳುವಾಗ ಅರ್ಥ ಆಗಲಿಲ್ಲ. ಒಂದಂತೂ ನಮ್ಮ ಸುಜಾತ ಭಟ್ ಅವರನ್ನು ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸಿ ಷಡ್ಯಂತ್ರವನ್ನು ಹೆಣೆದಿದಂತಹ ಓರ್ವ ಯೂಟ್ಯೂಬರ್. ಗೊತ್ತೇ ಇದೆ, ಎಲ್ಲರೂ ನೋಡಿರ್ತೀರ, ಮುಖಪರಿಚಯ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನೀವು ವಿಕಿಪೀಡಿಯಾ ಹೋಗಿ ಹುಡುಕಿದ್ರು ಗೊತ್ತಾಗುತ್ತೆ. ಅಂದರೆ ಸುಜಾತ ಭಟ್ ಷಡ್ಯಂತ್ರ ಇನ್ಸೈಡ್ ಕಾರ್ ಅಂತ ಹೇಳಿದರೆ ಅದೇ ಫೋಟೋ ಬರೋದು. ಸೊ ಆ ಒಂದು ಫೋಟೋಗೆ ನಮ್ಮ ಕಿರಿಕೀರ್ತಿ ಜೊತೆಗಿರುವಂಥದ್ದು. ಇನ್ನೊಂದು ಮಮತಾಜ್ ಫೋಟೋ. ಮಮತಾಜ್ ಯಾರಂತ ಹೇಳಬೇಕಾಗಿಲ್ಲ, ಸುಳ್ಯದಿಂದ ಹೋದಂತಹ ಹೆಣ್ಣು ಮಗಳು. ಆಮೇಲೆ ನಿರಂತರವಾಗಿ ತನ್ನದೇ ಧರ್ಮದ ವಿರುದ್ಧವಾಗಿ ಷಡ್ಯಂತ್ರವನ್ನು ಹೆಣೆದಂಥವಳು. ಸದ್ಯ ವಿಕ್ರಮನ ಅಕ್ರಮ ಚಾನಲಲ್ಲಿ ತನ್ನ ಪತ್ರಿಕೋದ್ಯಮವನ್ನು, ನಾಟಕದ ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವಂಥವಳು. ಸೊ ಅವರು ಓಕೆ, ನಾನದು ಅಷ್ಟು ದೊಡ್ಡ ತೆಗಿತಾ ಇರಲಿಲ್ಲ. ಅಂದು ಹೆಣ್ಣು ಮಕ್ಕಳ ಫೋಟೋ ಯಾಕೋ ಹಾಕ್ತೀಯ ಅಂತ ಅರ್ಥ ಆಗದೆ ಇರೋ ವಿಷಯ ಅದು. ಮಾಧ್ಯಮ ಮಿತ್ರರು ಅದರಲ್ಲಿ ಯಾವುದೇ ರಿಲಿಜಿಯನ್ ಬರೋದಿಲ್ಲ. ಹಿಂದೂನೋ ಮುಸ್ಲಿಮೋ ಕ್ರೈಸ್ತನೋ. ಇನ್ನು ರಾಜಕಾರಣದಲ್ಲಿ ಅದು ಕೂಡ ಒಂದು ರೀತಿಯಲ್ಲಿ ನಾವು ಧರ್ಮವನ್ನು ಅಲ್ಲಿಗೆ ತರಲೇಬಾರ್ದಂತಹ ಒಂದು ವಿಚಾರ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನೋಡಿ, ಈ ಒಂದು ಆಡಿಯೋವನ್ನು ಕೇಳಿ. ಮೊದಲು ನಾನು ಒಂದು ಆಡಿಯೋವನ್ನು ಪ್ಲೇ ಮಾಡ್ತೀನಿ, ಆಮೇಲೆ ಇನ್ನೊಂದು ಆಡಿಯೋವನ್ನು ಪ್ಲೇ ಮಾಡ್ತೀನಿ. ನೀನು ಕಿರಿಕೀರ್ತಿ ಬಗ್ಗೆ ವಿಡಿಯೋ ಮಾಡ್ತೀಯ ಅಂದ್ರೆ ಕಿರಿಕೀರ್ತಿ ಫೋಟೋ ಇರಬೇಕು. ನಿನಗೆ ಬೇರೆ ಹಿಂದೂ ಹೆಣ್ಮಕ್ಳು ಫೋಟೋ ಯಾಕೆ ಹಾಕೊಂತೀಯ? ನೀನ್ ಎಲ್ಲಿದ್ಯೋ ಅಲ್ಲೇ ಹುಡ್ಕೊಂಬಂದ್ ಬಾರಿಸ್ತೀನಿ ನಾನು. ನೀನ್ ಏನಾದ್ರು ಅದನ್ನ ತಮ್ಮನೇಲಿ ಚೇಂಜ್ ಮಾಡ್ಲಿಲ್ಲ ಅಂತ ಅಂದ್ರೆ. ಸರಿ, ಫೋನ್ ಮಾಡ್ಬೇಕು ನಿನಗೆ, ಮಾಡ್ತಾನೆ ಇದೀನಿ ಅರ್ಧ ಗಂಟೆಯಿಂದ. ಫೋನ್ ಎತ್ತ ಫಸ್ಟ್ ನೀನು. ಇವೆರಡು ಆಡಿಯೋಗಳಲ್ಲಿ ಒಂದು ಕಿರಿಕೀರ್ತಿ ವಿಚಾರ ಮಾತಾಡು, ಹಿಂದೂ ಹೆಣ್ಣು ಮಕ್ಕಳ ವಿಚಾರ ಯಾಕೋ ತೆಗಿಲಿಲ್ಲ ಅಂದರೆ ಹುಡ್ಕೊಂಡು ಬಂದು ಹೊಡಿತೀನಿ ಅಂತ. ನಾನು ಯಾವನೋ ಅಂದ್ಕೊಂಡಿದ್ದೆ. ನೋಡುವಾಗ ಇದು ಯಾವನೋ ಅಲ್ಲ, ಇದು ಯಾವಳೋ. ನೋಡಿ, ಒಂದು ಹೆಣ್ಣು ಮಕ್ಕಳು ಒಂದು ರೀತಿಯಲ್ಲಿ ಸಭ್ಯತೆಯನ್ನು ತೋರಿಸ್ಕೊಡ್ಬೇಕಾದವರು. ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಭಾರತಾಂಬೆ, ಕನ್ನಡಾಂಬೆ ಅಂತಲ್ಲ, ಒಂದು ರೀತಿಯಲ್ಲಿ ನಮ್ಮ ದೇಶವನ್ನು, ರಾಜ್ಯವನ್ನು ಹೆಣ್ಣಿಗೆ ಹೋಲಿಕೆ ಮಾಡಿ ನಾವು ಮಾತಾಡುವವರು, ಅಥವಾ ಆ ಒಂದು ಕಲ್ಪನೆಯನ್ನು ಇಟ್ಟುಕೊಂಡವರು. ಈ ರೀತಿಯಲ್ಲಿ ಏಕಾಏಕಿ ಬಂದು ಓಕೆ ಗೊತ್ತಿದೆ,
ಆ್ಯಸ್ ಎ ಮೆನ್ ಯಾವ ರೀತಿಯಲ್ಲಿ ಮಾತಾಡಬೇಕು, ಏನು ಸಭ್ಯತೆ ಯಾವುದೂ ಇಲ್ಲ. ಒಂದು ರೀತಿಯಲ್ಲಿ ಆ ಒಂದು ಒರಟುತನ ಇಲ್ಲ ಅಂತಿದ್ರೆ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಹೆಚ್ಚಾಗಿ ಏನಿದ್ರೂ ಕೂಡ ಎಕ್ಸ್ಪ್ಲನೇಷನ್ ಎನ್ನುವಂತಹ ಒಂದು ದೃಷ್ಟಿಯಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ವಿಚಾರಧಾರೆಗಳನ್ನು ಹೊರಹಾಕ್ತೇನೆ ಹೊರತು ಬೇರೆ ಯಾವುದೇ ವಿಚಾರಗಳಲ್ಲಿ ಯಾರ ಜೊತೆನೂ ಡಿಸ್ಕಸ್ ಮಾಡೋದಕ್ಕೆ ಹೋಗದಂತಹ ವ್ಯಕ್ತಿ ನಾನು, ಫಸ್ಟ್ ಆಫ್ ಆಲ್. ಸೊ ಇದು ಸಂದರ್ಭದಲ್ಲಿ ಅವರು ಏಕಾಏಕಿ ಬಂದು ನಂಬರ್ ಅಂತೂ ಸಿಗುತ್ತೆ. ನಾನೊಂದು ಏನು ಹೈಡ್ ಆಗಿರುವಂತಹ ವ್ಯಕ್ತಿ ಏನಲ್ಲ. ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾ ತೆಗೆದ್ರು ನಿಮಗೆ ನಂಬರ್ ಸಿಗ್ಬೋದು, ಫೇಸ್ಬುಕ್ ತೆಗೆದ್ರು ನಂಬರ್ ಸಿಗ್ಬೋದು. ಫುಲ್ ಡೀಟೇಲ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಯಾರಿಗೂ ಅಂಜಿ ಅಳಕಿ ಮಾಡ್ತಾ ಇರುವಂತಹ ಕೆಲಸ ಖಂಡಿತ ಅಲ್ಲ. ಆ ರೀತಿ ಅಂತ ಅಂದ್ಕೋಬೇಡಿ. ಯಾರದು ಡೈಮಂಡೋ ಗೋಲ್ಡೋ ಸಿಲ್ವರೋ ಏನೇ ಆಗಿರಲಿ, ಓಕೆ. ಸೊ ನನ್ನ ಪರ್ಸನಲ್ ನಂಬರಿಗೆ ಬಂದು ನನಗೆ ಬೆದರಿಕೆ ಹಾಕಿ ನಂತರ ಯಾಕೆ ಸುಮ್ಮನೆ ಡಿಸ್ಕಷನ್ ಮಾಡಿ ಪರಿಚಯ ಇಲ್ಲದವರ ವ್ಯಕ್ತಿಗಳ ಜೊತೆಗೆ ಯಾಕೆ ವೈರತ್ಯವನ್ನು ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಬ್ಲಾಕ್ ಮಾಡಿಬಿಟ್ಟೆ. ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗುವವರು. ಸೊ ಅಂತಹ ಒಂದು ವಿಚಾರ ಇರುವಂತಹ ಸಂದರ್ಭದಲ್ಲಿ ಗಲಾಟೆ, ಗೌಜಿ, ಗದ್ದಲ ಇದ್ಯಾವುದಕ್ಕೂ ನಮ್ಮ ಕಡೆ ಸ್ಕೋಪ್ ಇಲ್ಲ. ಅದು ಅವರ ಕಡೆನೇ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೋಡಿ, ಆ ಒಂದು ವಿಡಿಯೋದಲ್ಲಿ ಕಿರಿಕೀರ್ತಿ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಮಾತಾಡುವಾಗ ಒಂದು ಧರ್ಮಸ್ಥಳ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ಆ ಒಂದು ಪ್ರಕರಣದಲ್ಲಿ ಸುಜಾತ ಭಟ್ ಅವರನ್ನ ಮೈಂಡ್ ಯಂತ್ರವನ್ನ ಹೆಣೆದು ಅವರನ್ನ ಆಮಿಷವನ್ನೊಡ್ಡಿ ಈ ರೀತಿ ಹೇಳಬೇಕು, ಇಂಥವರನ್ನೇ ಹೇಳಬೇಕು ಅಂತ ಆರೋಪ ಮಾಡಿದಂತಹ ಆರೋಪವನ್ನ ಸ್ವತಃ ಸುಜಾತ ಭಟ್ ಅವರು ಒಪ್ಪಿಕೊಂಡಿದ್ರು. ನನ್ನ ಹತ್ರ ಈ ರೀತಿ ಹೇಳಿಸಿದ್ರು, ದುಡ್ಡಿನ ಆಮಿಷವನ್ನ ಕೊಟ್ಟಿದ್ರು. ಇವೆಲ್ಲದಕ್ಕೂ ಒಂದು ರೀತಿಯಲ್ಲಿ ಇವರ ಒಂದು ಟೀಮ್ ವರ್ಕ್ ಮಾಡಿತ್ತು. ಅದು ಯಾವ ಟೀಮ್ ಅಂತ ಹುಡುಕ್ತಾ ಹೋದಾಗ ಆ ಟೀಮ್ ಜೊತೆ ಆ ಹೆಣ್ಣು ಮಗು ಯೂಟ್ಯೂಬರ್, ಓಕೆ, ನಾನು ಅಂದ್ಕೊಂಡಿದ್ರೆ ಏನೋ ಹೊಸ ಯೂಟ್ಯೂಬರ್ ಇರಬೇಕು ಅಂತ, ಏನೋ 2.1K ಸಬ್ಸ್ಕ್ರೈಬರ್ ಏನಿತ್ತು. ಆದರೆ ನೋಡುವಾಗ ಅದರ ಜಾಲ ದೊಡ್ಡದಿದೆ, ಸಣ್ಣದಲ್ಲ. ಪುನೀತ್ ಕೆರೆಹಳ್ಳಿ ಜೊತೆ ನಿಂತಹ ವಿಡಿಯೋ, ಮಮತಾಜ್ ಜೊತೆ ನಿಂತಹ ವಿಡಿಯೋ, ವಿಕ್ರಮನ ಜೊತೆ ನಿಂತಹ ವಿಡಿಯೋ, ಕಿರಿಕೀರ್ತಿ ಜೊತೆ ನಿಂತಹ ವಿಡಿಯೋ, ಇನ್ನು ಗಿಳಿಯಾರ್ ಜೊತೆಗೆ ನಿಂತಹ ವಿಡಿಯೋ. ಸೊ ಆ್ಯಸ್ ಯೂಶುವಲ್ ಇವರ ಒಂದು ಬಳಗ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ನಾವು ಚರ್ಚೆ ನಡೆಸುವಂತಹ ವಿಚಾರ, ಇವರು ಯಾರನ್ನು, ಇವರ ಒಂದೊಂದು ಹೇಳಿಕೆಗಳನ್ನು ಕೂಡ ನಾವು ಜನರ ಮುಂದೆ ಎಕ್ಸ್ಪೋಸ್ ಮಾಡುವಂತಹ ಪರಿಸ್ಥಿತಿ ಅವತ್ತಿದ್ದಂತಹ ಕಾರಣದಿಂದಾಗಿ ಆ್ಯಸ್ ಯೂಶುವಲ್ ಇವರೆಲ್ಲ ಒಂದೇ ಟೀಮ್ ಅಂತ ನಮ್ಗೆ ಗೊತ್ತಿದೆ. ಸೊ ಆ ಒಂದು ಕಾರಣದಿಂದಾಗಿ ಮಾಧ್ಯಮ ಪತ್ರಕರ್ತರು ಆ ಒಂದು ಧರ್ಮವನ್ನು ಇಟ್ಟುಕೊಂಡು ಮಾತ್ರ ಪೋಸ್ಟ್ ಮಾಡಿರುವಂಥ ವಿಚಾರ. ಈ ಯಾವನೋ ಅಲ್ಲ, ಯಾವಳೋ ಇವಳು ಬಂದ್ಬಿಟ್ಟು ಏನೋ ಹಿಂದೂ ಹುಡುಗಿರನ್ನ ನೀನು ಹಿಂದೂ ಹುಡುಗಿರ ಫೋಟೋ ಹಾಕ್ತೀಯಾ, ಇದ್ದಲ್ಲಿಗೆ ಬಂದು ಹೊಡಿತೀನಿ ಅಂತ. ಯಾವೂರು ಗೊತ್ತಿಲ್ಲ ಈಕೆದು. ಏನೋ ಫೋಟೋ ನೋಡುವಾಗ ಮೋದಿಜಿ ಜೊತೆ ನಿಂತ್ಕೊಂಡಿರೋ ಫೋಟೋ ಎಲ್ಲ ಕಾಣಿಸ್ತಾ ಇದೆ. ಇವಾಗ AI ಅಲ್ವಾ, ಜಿಮಿನಿನೋ ಏನೋ ಏನು ಬೇಕಾದರೂ ಮಾಡ್ಬೋದು. ನಾನು ಒಬಾಮ ಜೊತೆ ನಿಂತ್ಕೋಬೋದು, ಟ್ರಂಪ್ ಜೊತೆ ನಿಂತ್ಕೋಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಏನೋ ಶಾರದಾ ಡೈಮಂಡ್ ತಂದೆ ತಾಯಿ ಹಾಕಿರೋ ಹೆಸರು ಅಥವಾ ಸ್ವತಃ ಹಾಕಿರೋ ಹೆಸರು ಏನೋ ಗೊತ್ತಿಲ್ಲ, ಅಥವಾ ಡೈಮಂಡ್ ಅಂಗಡಿ ಇಟ್ಟುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಪರ್ಸನಲ್ ಆಗಿ ಇನ್ನೊಬ್ಬರ ಹತ್ರ ಬಂದು ಮಾತಾಡುವಂತಹ ಸಂದರ್ಭದಲ್ಲಿ ಸಭ್ಯತೆ ಅನ್ನೋದನ್ನು ಕಾಪಾಡಬೇಕು ಅನ್ನೋದು ಈ ಹೆಣ್ಣು ಮಗುನೋ ಗಂಡು ಮಗುನೋ ಗೊತ್ತಿಲ್ಲ. ಸೊ ಆ ಒಂದು ವಾಯ್ಸಲ್ಲಿ ಅದು ಕ್ಲಿಯರ್ ಆಗ್ತಾ ಇಲ್ಲ. ಏನೇ ಇರಲಿ, ಆ ಒಂದು ವ್ಯಕ್ತಿ ಜೊತೆಗೆ ಒಂದು ಕನ್ವರ್ಸೇಷನ್ ಅಂತ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದರಿಂದಾಗಿ ನನ್ನ ಎಲ್ಲ ವಿಚಾರಗಳು ಪಬ್ಲಿಕ್ ಆದ ಕಾರಣದಿಂದಾಗಿ ನಾನು ಯಾವುದೇ ವಿಚಾರವನ್ನು ಗೌಪ್ಯವಾಗಿದ್ದುಕೊಂಡು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದರಿಂದಾಗಿ ಈ ಒಂದು ವಿಡಿಯೋ ಮೂಲಕ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಏನು ಅಂತ ಅಭಿಪ್ರಾಯಗಳನ್ನು ತಿಳಿಸಿ. ಆ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಮಹಿಳೆಯ ಬಗ್ಗೆ ನಿಮಗೆ ಪರಿಚಯ ಇದೆ ಅಂತಿದ್ರೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಮಾತ್ರ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಎಳ್ಕೊಂಡು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇನ್ನಷ್ಟು ಮಾಹಿತಿಗಳು ಮುಂದೆ ಏನಾದರೂ ಗೊತ್ತಾಗಿದ್ದರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.